ರೀಸೆಂಟ್ ಆಗಿ ಟೈಮ್ಸ್ ಆಫ್ ಇಂಡಿಯಾ ಅವರು ಆಲ್ ಇಂಡಿಯಾ ಜುಡಿಷಿಯರಿ ಕರಪ್ಷನ್ ಮೇಲೆ ಒಂದು ರ್ಯಾಂಕಿಂಗ್ ಮ್ಯಾಪ್ ನ ಪಬ್ಲಿಷ್ ಮಾಡ್ತಾರೆ. ಇದ್ರ ಪ್ರಕಾರ ಸ್ಟೇಟ್ ವೈಸ್ ಜುಡಿಷಿಯರಿಗಳನ್ನ ಕರಪ್ಷನ್ ಬೇಸಿಸ್ ಮೇಲೆ ರ್ಯಾಂಕಿಂಗ್ ಮಾಡೋದು. ಇದರಲ್ಲಿ ನಮ್ಮ ಕರ್ನಾಟಕ ಕಟ್ಟ ಕಡೆ ಸ್ಥಾನದಲ್ಲಿ ಇರುತ್ತೆ. ಅಂದ್ರೆ ನಮ್ಮ ಕರ್ನಾಟಕದ ಜುಡಿಷಿಯರಿ ಇನ್ನು ಕರಪ್ಷನ್ ಅಲ್ಲಿ ಇನ್ವಾಲ್ವೇ ಆಗಿಲ್ಲ ಅಂತ. ಇದನ್ನ ನಾನ್ ನೋಡಿ ಖುಷಿ ಆಗ್ಬಿಟ್ಟು ನನ್ನ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ರೀಪೋಸ್ಟ್ ಮಾಡ್ತೀನಿ. ಅದಾದ ಒಂದು ತಿಂಗಳ ನಂತರ ನಾನು ಕರ್ನಾಟಕದ ವುಮೆನ್ ಸೇಫ್ಟಿ ಮೇಲೆ ರಿಸರ್ಚ್ ಮಾಡ್ಬೇಕಾದ್ರೆ ನನಗೊಂದು ಹಾರಿಫೈಯಿಂಗ್ ಆರ್ಟಿಕಲ್ ಸಿಗುತ್ತೆ. ಈ ಆರ್ಟಿಕಲ್ ಪ್ರಕಾರ 2022ರಿಂದ ಸೆಪ್ಟೆಂಬರ್ 2024ರವರೆಗೂ ಕರ್ನಾಟಕದಲ್ಲಿ ಸರಿಸುಮಾರು 1624 ಕೇಸಸ್ಗಳು ರಿಜಿಸ್ಟರ್ ಆಗಿದೆ. ಆದ್ರೆ ಇದರಲ್ಲಿ ನ್ಯಾಯ ಸಿಕ್ಕಿರೋದು ಎಷ್ಟು ಜನಕ್ಕೆ ಗೊತ್ತಾ? ಬರೀ 6 ಜನಕ್ಕೆ, ಲಿಟ್ರಲಿ 0.03% ಜನಕ್ಕೆ. ಇಷ್ಟೊಂದು ಲ್ಯಾಗ್ಗೆ ಮುಖ್ಯ ಕಾರಣ ಏನ್ ಗೊತ್ತಾ? ಇನ್ಸಫಿಷಿಯಂಟ್ ಜಡ್ಜಸ್. ಹಾಗಾದ್ರೆ ಇನ್ನು ಜಾಸ್ತಿ ಜನ ಜಡ್ಜಸ್ ಗಳನ್ನ ಹೈಯರ್ ಮಾಡಿದ್ರೆ ಈ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಂತ ನೀವೆಲ್ಲ ಅನ್ಬೋದು. ಆದ್ರೆ ದಿಸ್ ಇಸ್ ಇಂಪಾಸಿಬಲ್. ಯಾಕಂದ್ರೆ ಆಲ್ರೆಡಿ ಕರ್ನಾಟಕ ಗವರ್ಮೆಂಟ್ ಫ್ರೀ ಬೇಸಿಸ್ ಮೇಲೆ 62,000 crores ಹಣವನ್ನ ಖರ್ಚು ಮಾಡ್ತಾ ಇದೆ. ಮೋರ್ ಹೈರಿಂಗ್ ಮೀನ್ಸ್ ಮೋರ್ ಮನಿ. Government's one mistake can affect you from so many aspects. So choose your leader wisely. Jai Hind.